ASNL मैजिक, किसानों का विश्वास। ASNL मैजिक, हर फसल में दिखे बेहतर विकास। ASNL मैजिक से फसल को मिले पोषण। ASNL मैजिक। ನಮಸ್ಕಾರ. ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವತ್ತು ನಾವು ಘಟಪ್ರಭಾ ಭಾಗದಾಗ ರಮೇಶ್ ತುಕಾನಟ್ಟಿ ಅವರ ಪ್ಲಾಟ್ದಾಗ ಬಂದೆವು. ಅವ್ರಿಗೆ ಅರಿಶಿನ ಬೆಳೆಸಿದ ನಂತರ ಅವ್ರಿಗೆ ಏನು ರಿಸಲ್ಟ್ಸ್ ಬಂದಿದೆ ನಾವು ಸ್ವಲ್ಪ ಅವ್ರ ಪ್ಲಾಟ್ ನೋಡ್ಕೊಂಡು ಅವ್ರು ರೈತರು ಇದಾರೆ ಹಾಗೂ ಸುತ್ತಮುತ್ತಲಿನ ರೈತರು ಇದಾರೆ ಅವ್ರ ಬೈಂದ ಕೇಳೋಣ. ಸರ್ ನಮಸ್ಕಾರ, ಬರ್ರಿ. ಸರ್ ನಮಸ್ಕಾರ. ASNL ಪ್ರಾಡಕ್ಟ್ ನಮ್ಮ ಕಡೆ ನೀವು ಯೂಸ್ ಮಾಡ್ತೀವಿ ಸರ್. ಯೂಸ್ ಮಾಡಿದ ನಂತರ ಎಷ್ಟು ವರ್ಷ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಎಷ್ಟು ವರ್ಷ ಯೂಸ್ ಮಾಡ್ತಾರೆ? ಒಂದು 3-4 ವರ್ಷ ಆಯಿತು. ಪಬ್ಲಿಕ್ ಶುರು ಆಯ್ತು 7 ವರ್ಷ ಆಯಿತು. ಕಂಪ್ನಿ 4ರಿಂದ 5 ವರ್ಷ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ ನಂತರ ನಿಮಗೆ ಏನೇನು ರಿಸಲ್ಟ್ಸ್ ಬಂದಿದೆ ಪ್ರತಿ ವರ್ಷದಿಂದ ಈ ವರ್ಷ ಏನು ರಿಸಲ್ಟ್ ಬಂದಿದೆ ಸ್ವಲ್ಪ ಆಯಿತು. ರಿಸಲ್ಟ್ ಚಲೋ ಐತ್ರಿ ಸರ್. ರಿಸಲ್ಟ್ ಏನು ಕೆಮಿಕಲ್ ಏನು ಮಾಡತ್ತಿಲ್ಲ. ನಾವು ಏನು ಮಾಡ್ರು ASNL ಮಾಡಿದ್ರು. ಓಕೆ, ಬಡ್ಡಿಂದ ಆಯ್ತು. ಇನ್ನೊಂದು ನಾವು ಈಗ ಮೊನ್ನೆ ಒಂದ್ಸಲ ಗುಳಿಗೆ ಹೋಗೋದು ಅದು ನಿಮ್ಮಲ್ಲಿ ASNLದಾಗ DAP ಇತ್ತು. ಅದನ್ನ DAP ಮಾತೋಶ್ರೀ ಇವನ್ನ ಕೊಡ್ಸೋದು. ಓಕೆ, ಈಗ 2 ಸಲ ಎಲೆ ಮೇಲೆ ಸ್ಪ್ರೇ ಮಾಡಿದ್ದೀವಿ. ಒಂದು ಸಲ ಸ್ಪ್ರೇ ಆಗಿದೆ. ಆಮೇಲೆ ಡ್ರಿಂಚ್ 2 ಸಲ ಮಾಡೀನಿ. ಓಕೆ, ಈಗ ಇದರಿಂದ ನಿಮಗೆ ಏನು ಡಿಫ್ರೆನ್ಸ್ ಅನ್ಸೈತೆ ಸರ್? ಡಿಫ್ರೆನ್ಸ್ ಅಂದ್ರೆ ಅಂದರೆ ನಿಮ್ಮ ಪ್ರಗತಿ ವರ್ಷ ಬೆಳೆಸೋದು ಈ ವರ್ಷಕ್ಕೆ ಬೆಳೆಸೋದು ಚಲೋ ಅನ್ಸೈತಲ್ರಿ. ಏನು ಫರ್ಕ್ ಅನ್ಸೈತೆ? ನಿಮ್ಮ ರೈತರಾಗಿ ನೀವು ನಮಗೆ ಹೇಳ್ಬೇಕು. ನಮಗೆ ಏನು ಮರಿನೂ ಜಾಸ್ತಿ ಐತ್ರಿ. ಮತ್ತೆ ಹಿಂಗೆ ಎಲ್ಲಿನೂ ಅಡಾಲ್ ಬರತ್ರಿ, ಎಲ್ಲಿ ದಿಪ್ ಬರ್ತೈತ್ರಿ. ಓಕೆ, ಹಿಂಗೆ ಬರತ್ರಿ. ಮತ್ತೆ ಚೊಕ್ಕ ಹಸಿರು ಐತ್ರಿ, ಎಲ್ಲಿ ದಿಪ್ ಐತ್ರಿ. ಏನಿದ್ರೆ ಏನು ರೋಗ ಇಲ್ಲ, ಏನಿಲ್ರಿ. ಅಂದರೆ ಇನ್ನು ಉಳಿದ ರೈತರು ಇದು ನೀವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಾರ ಸೈಡ್ ಎಫೆಕ್ಟ್ ಐತ್ರ? ಏನು ಸೈಡ್ ಎಫೆಕ್ಟ್ ಇಲ್ರಿ. ಓಕೆ, ಏನು ಸೈಡ್ ಎಫೆಕ್ಟ್ ಇಲ್ಲ. ಅವ್ರಿಗೆ 4-5 ವರ್ಷ ಆಯ್ತು ನೀವು ಪ್ರಾಡಕ್ಟ್ ಅಂತ ಇವ್ರು ಯೂಸ್ ಮಾಡ್ಕೊತ ಬಂದಾರ. ಇವ್ರಿಗೂ ರಿಸಲ್ಟ್ ಚಲೋ ಅನ್ಕೋತ ಬಂದಿದ್ದೆ. ಬಟ್ ಇವ್ರಿಗೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಅನಿಸ್ತಿದೆ ನಿಮ್ಗೆ? ಏನೂ ಇಲ್ರಿ. ಓಕೆ, ಆದರೆ ಬಿ ನಾವೇನು ಹೇಳೋದ್ರಿ, ಈಗ ಮರಿ ಸಂಖ್ಯೆ ಒಳಗೆ ಈಗ ನೀವು ಮರಿ ಒಂದು ಸ್ವಲ್ಪ ಮರಿ ತೊಳಗೆ ನೋಡೋಣ. ಮರಿ ಸ್ಟಾರ್ಟ್ ಐತಿ. ಹಾಂ, ಮರಿ ಸ್ಟಾರ್ಟ್ ಐತಿ. ನೀವು ಎಷ್ಟು ತಿಂಗಳು ಬೆಳಿ ಸರ್? ಇದು 3 ತಿಂಗಳು ಬೆಳೆ ರೀ. 3 ತಿಂಗಳು ಬೆಳೆ ಒಳಗೆ ಎಷ್ಟು ಮರಿ ಹೊಡೆದವ್ರು ಸರ್? ಈಗ 4 5 ಹಿಂಗೆ ಹೊಡೆದಾರ. ಓಕೆ, ಇನ್ನು ಉಳಿದ ರೈತರು ಏನು ಬೆಳೆಸ್ತಾರಲ್ಲ ಅರಿಶಿನ ಒಳಗೆ 3-4 ಹೊಡಿಬೋದು ಅನಿಸುತ್ತೆ. ಇದು ಬೇಗ 3 ತಿಂಗಳ ನಂತರ ಮರಿ ಸ್ಟಾರ್ಟ್ ಆಗ್ತೈತಿ. 2 ತಿಂಗಳ ನಂತರ. ಓಕೆ, ನಮ್ಗೆ 2.5 ತಿಂಗಳಿಗೆ ಫುಲ್ ಮರಿ ಕಾಣತೈತಿ. ಇನ್ನು 3 ತಿಂಗಳಿಗೆ ಜಾಸ್ತಿ ಆಗ್ತೈತಿ. ಅಂದ್ರೆ ಹೈಯೆಸ್ಟ್ ಮರಿ ಒಳಗೆ ಅರಿಶಿನ ಒಳಗೆ ಮರಿ ಎಷ್ಟು ಹೊಡಿಬೋದು ಅಂತ ನಿಮಗೆ ಏನು ಅನಿಸುತ್ತೆ? 10-12 ಹೊಡೆದ್ರೆ ಬಾರಿ ಇದೆ. 10-12 ಹೊಡೆದ ಬಾರಿ. 9-10 ಹಿಂಗೆ ಹೊಡಿಬೋದು. ನಾವಿನ್ನ 50% ಆಗಿದ್ದೀವಿ ಅಂತಂದಂಗೆ. ಓಕೆ, ಇನ್ನು 50% ಹೊಡಬೇಕಾದ್ರೆ ನೀವೇನ ಅರ್ಧ ಡೋಸ್ ಮಾಡಿದಾರೆ ಆಲ್ರೆಡಿ. ಏನು ಅರ್ಧ ಡೋಸ್ ಮಾಡಿದ್ರೆ ಏನಾರ ಫರ್ಕ್ ಆಗ್ಬೋದಾ? ನಿಮಗೇನು ಅನಿಸುತ್ತೆ? ಫರ್ಕ್ ಆಗ್ಬೋದನ್ರಿ? ಓಕೆ, ಈಗ ನೀವು ಲಾಗುಡಿ ರಾಸಾಯನಿಕ ಗೊಬ್ಬರಗಳು ಏನಾರ ಯೂಸ್ ಮಾಡಿದ್ರಣ್ಣ? ರಾಸಾಯನಿಕ ಏನೇನು ಮಾಡಿದ್ರಿ? ರಾಸಾಯನಿಕ ಮಾಡಿದ್ರಿ. ಫಸ್ಟ್ ಕರೆಕ್ಟ್ ಮಾಡಿದ. ಫಸ್ಟ್ ಏನು ಮಾಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಕೇಳ್ತಾರ ನೀವು? ಸ್ಟಾರ್ಟಿಂಗ್ ಅರಿಶಿನ ಪ್ಲಾಂಟೇಶನ್ ಮಾಡತ್ತಿರಲ್ಲ, ಅವಾಗ ಏನಾರ ರಾಸಾಯನಿಕ ಯೂಸ್ ಮಾಡಿದ್ರಿ? ಅವಾಗ ಮಾಡಿಲ್ಲ. ಅದನ್ನ ಮಾಡಿ ಇಲ್ಲ ರೀ. ರಾಸಾಯನಿಕ ಏನು ಮಾಡಿಲ್ರಿ ನಾವು ASNL ಮಾಡ್ಕೊತ ಬಂದ್ರಿ. ಓಕೆ, ಏನೇನು ಮಾಡಿದ್ರಿ ಹೇಳ? ಏನೇನ್ರಿ? ಮಾತೋಶ್ರೀ, ಭೂಮಿಜಿಯಾರ, ರೀ. ಹಾಂ, ಬೇವಿನ ಹಿಂಡಿ ರೀ. ಹಾಂ, ಇವನು ಮಾಡಿದ್ರಿ. ಓಕೆ, ಅಂದ್ರೆ ಹೊರಗಿಂದ ಏನ್ರಿ ಯೂರಿಯಾ, DAP, ಪೊಟ್ಯಾಷ್ ಏನು ಮಾಡಿ ನಿಮ್ಮ ಘಟಪ್ರಭಾವದ ಗುಳಿಗೆ ಅಂತಾರೆ ಅದನ್ನ ಏನ್ರಿ ತಂದು ಹೋಗ್ತೀರ ಅಂತ? ಏನು ತಂದು ಹೋಗುದಿಲ್ಲ. ಅದೇನು ಹೋಗುದಿಲ್ಲ. ಒಗಿಲ್ದನ ಮಾಡಿದಿರಿ ನೀವು ಆ್ಯಕ್ಚುಲಿ. ಒಗಿಲ್ದ ಬಂದ್ರೆ ಇದು ನಿಮಗೇನು ಅನಿಸ್ತೈತೆ? ನೀವು ವರ್ಷ ಏನು ಖರ್ಚು ಮಾಡ್ತೀರಿ, ಈ ವರ್ಷ ಖರ್ಚಕ್ಕೆ ಏನ್ರಿ ಡಿಫ್ರೆನ್ಸ್ ಅನಿಸ್ತೈತೆ ನಿಮ್ಗೆ? ಖರ್ಚೇನು ಹೆಚ್ಚು ಮಾಡಿಲ್ರಿ. ನಾವು ಸಗಣಿ ಗೊಬ್ಬರಕ್ಕೆ ಮತ್ತು ನಮ್ಮ ಡ್ರಿಪ್ಗೆ ಇದು ಹೆಚ್ಚು ಖರ್ಚು ಮಾಡಿ. ಓಕೆ, ಇದು 2 ತಿಂಗಳದ ಇದು 8 ಎಕರೆ ಪ್ಲಾಂಟೇಶನ್ ಇದೆ ಸರ್? 2 ಎಕರೆ. 1 ಎಕರೆಗೆ ಸಾಧಾರಣ ರಾಸಾಯನಿಕ ಗೊಬ್ಬರ ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಇರ್ಬೋದು? ರಾಸಾಯನಿಕ ಒಂದು 15-20 ಸಾವಿರ ಐತಿಲ್ಲ. 20,000 ರೂಪಾಯಿ ರಾಸಾಯನಿಕ ಅಂದ್ರೆ ಎಕರೆಗೆ. ಅಂದ್ರೆ 2.5 ಎಕರೆ ಅಂದ್ರೆ ನನ್ನ ಲೆಕ್ಕ ಸಾಧಾರಣ 40,000-50,000 ರೂಪಾಯಿ ಖರ್ಚು. ಈಗ ರಾಸಾಯನಿಕ ಮಾಡೋದ್ರಿಂದ ಎಷ್ಟು ಖರ್ಚು ಆಗ್ಬೋದು ನಿಮ್ಗೆ? ಈಗ ಈ ಸದ್ಯದಾಗ ಎಷ್ಟು ಖರ್ಚು ಮಾಡಿದಿರಪ್ಪ? ರಾಸಾಯನಿಕ ಅಂದ್ರೆ ನಾವು ಗಟ್ಟೆ 2,000 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡಿದ್ವಿ. 2 ಕಿಲೋ ತೊಗೊಂಡ್ಬಿಟ್ಟು ನಮ್ಗೆ ಇಲ್ಲ ನಾ ಏನು ಕೇಳೋದು, ಎಲೆ ಮೇಲೆ ಸ್ಪ್ರೇ ಮಾಡಿದಿರಿ, ಡ್ರಿಂಚ್ ಮಾಡಿದಿರಿ, ಆಮೇಲೆ ಲಾಗುಡಿ ಹೋಗೋದ್ರೆ ಹೇಳಿದ್ರಿ ಸಾಧಾರಣ ಎಷ್ಟು ಖರ್ಚು ಮಾಡಿದಿರಿ ತಂದು? ಈ ನಮ್ಮ ಔಷಧಿ ನಮ್ಮ ASNL ಅಷ್ಟೇ ಕೇಳಿ. ASNL ಒಂದು ಭಾಳ ಅಂದ್ರೆ 15,000 ಒಳಗೆ ಐತಿ. 15,000. 2.5 ಎಕರೆಗೆ 2.5 ಎಕರೆಗೆ 15,000 ರೂಪಾಯಿ ಖರ್ಚು ಮಾಡಿದಿರಿ. ಸಾಧಾರಣ ನನ್ನ ಲೆಕ್ಕ 50,000 ರೂಪಾಯಿ ಖರ್ಚು ಆಗೋ ಜಾಗದಾಗ ಇಲ್ಲ, ಇನ್ನೂ ಐತಿಲ್ಲ ಖರ್ಚು. ಅದ ಇನ್ನೂ ಐತಿ. ಬಟ್ ನಿಮ್ಗೆ ಆಲ್ರೆಡಿ ನಾವು ಪ್ರಾಡಕ್ಟ್ ಕೊಟ್ಟಿದ್ದೀವಲ್ಲ, ಇನ್ನ ನೀವು ಯೂಸ್ ಮಾಡಿಲ್ಲ. ಅಲ್ಲಲ್ಲ, 1 ಎಕರೆಗೆ ನಿಮ್ಮ ಪ್ರಾಡಕ್ಟ್ 15,000 ರೂಪಾಯಿ ಖರ್ಚು ಬರ್ತೈತಿ. ಓಕೆ, 15-45,000 ರೂಪಾಯಿ 2.5 ಎಕರೆಗೆ. ಕೆಮಿಕಲ್ ಆಗಿ ಎಷ್ಟು ಖರ್ಚು ಬರ್ತದೆ? ಕೆಮಿಕಲ್ ಆದರೆ 50-60 ರೂಪಾಯಿ ಆಗ್ತದೆ ಪರ್ ಎಕರೆಗೆ. ಬಟ್ ಈಗ ASNL ಅಂದ್ರೆ ಒಂದು 15,000 ರೂಪಾಯಿ 1 ಎಕರೆ ಖರ್ಚು ಬರ್ತದೆ. ಅಂದ್ರೆ ಒಂದು 20,000 ರೂಪಾಯಿ ನಿಮ್ಮ ಸರಳ ರೂಪಾಯಿ ಹೇಳಿದ್ರೆ 20,000 ರೂಪಾಯಿ ಉಳಿತಾಯ ಆಗತೈತಿ. ಈಗ ಮೇನ್ ಅಂದ್ರೆ ರೀ ಕೃಷಿಕ ಮತ್ತು ಗೋವಿಚ ಒಂದು ಸಪೋರ್ಟ್ರ ಏನು ಯೂಸ್ ಮಾಡ್ತಿದ್ಯಾ ಅದರಿಂದ ಭಾಳ ಬೆಳೆಗೆ ಉತ್ತಮ ಇರ್ತದೆ. ಓಕೆ, ಈಗ ವರ್ಷ ನೀವು ಏನು ತಕೋತ ಬಂದಿರಿ ಪ್ರಾಡಕ್ಟ್ ರಿಸಲ್ಟ್ಸ್ ಅದೇನ್ರ ನಿಮ್ಗೆ ರಿಸಲ್ಟ್ಸ್ ಕಾಣಿತೀರ? ಕಂಟಿನ್ಯೂ ಕಾಣುತ್ತೆ. ಎಷ್ಟು ಪರ್ಸೆಂಟೇಜ್? ವರ್ಷ ನಾವು ಒಂದು ಮಾಡ್ತೇವೆ, ಕದ್ದಿಗೂ ಮಾಡ್ತೇವೆ, ಇದು ಅರಿಶಿಣಕ್ಕೂ ಮಾಡಿದೆವು. ಮತ್ತು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ರಿಸಲ್ಟ್ ಬರೀ ಬಂದೈತಿ. ಗೊಂಜಾಳ ನೋಡ್ರಲ್ಲ, ಇದ್ರೆ ಗೊಂಜಾಳಕ್ಕೆ ನಾವು ಏನೂ ಹಾಕಿಲ್ಲ.
ಅಂದ್ರೆ ಇದಕ್ಕೆ ಗೊಂಜಾಳಕ್ಕೂ ಏನೂ ಹಾಕಿಲ್ಲ, ಕೊತ್ತಂಬರಿಗೆ ಕೀಡಿ ರೋಗ ಸಂಬಂಧ ಒಂದು KM ತಂದು ಹೊಡೆದು ಅಷ್ಟೇ. ಓಕೆ ಸುಳಿ ರೋಗ ಕೀಡ್ ಕಿಡಕಿಲ್ಲ ಕೇಮ್ ಒಂದು ಬಂದ್ಬಿಡ್ದು. ಓಕೆ ಅಲ್ಲ ಈಗ ಬಗಲ್ ತೆಗಿಬೇಕಾದ್ರೆ ಬಗಲ್ ಇನ್ನೂ ಈಗ ಜಸ್ಟ್ ಈಗ ಹಾಕೈತಿ ಬಗಲ್. ಓಕೆ 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 ಈಗ ಹಾಕೊಂಡು ಅಂದ್ರೆ ಇದ್ರೊಳಗೆ ನೀವು ಇವ್ರ ಕೊತ್ತಂಬರಿ ಹಾಕಿರು ಆ ನಮನಿ ಗೊಂಜಾಳು ಸ್ವೀಟ್ ಕಾರ್ನ್ ಏನ್ರಿ ಸರ್? ಸ್ವೀಟ್ ಕಾರ್ನ್ ಹಾಕಿದ್ರಿ. ಈ ಸ್ವೀಟ್ ಕಾರ್ನ್ ಅಂದಾಗ ಕೊತ್ತಂಬರಿ ಒಳಗೆ ಎಷ್ಟು ಫಾಯ್ದಾ ಮಾಡ್ಕೊಂಡಿರಿ ಸರ್? ಅದು ಒಟ್ಟು 1 ಎಕರೆ ಅರ್ಧ ಹಚ್ಚಿದ್ದು ಅದು 65,000 ರೂಪಾಯಿ ಬಿಟ್ಟಿದ್ದು. 65,000 ರೂಪಾಯಿ ಕೊಡ್ತಾ ಈಗ ನಿಮ್ಗೆ ಬೇಕಾದ್ರೆ ಸ್ವೀಟ್ ಕಾರ್ನ್ ಹಾಕಿದ್ರಿ ಈಗ ಕರೆಕ್ಟಾ? ಇದ್ರೊಳಗೆ ಏನಾರ ಲಾಭ ಹೋಗೋದನ್ನ ಇಟ್ಕೊಂಡು ಒಂದು 40,000 ರೂಪಾಯಿ ಕೊಟ್ಟವ್ರಿ ಈಗ. ಈಗ ಮ್ಯಾಗಿನ ಪಟ್ಟಿ 40,000 ರೂಪಾಯಿ ಕೊಟ್ಟವ್ರು. ಈಗ ತಳಗಿನ ಪಟ್ಟಿ ಏನೋ ಬಾಕಿ ಐತಿ, ಬಾಕಿ ಐತಿ. ಏನೋ ಏಟ್ ಆಗ್ಬೋದು ಅಂದಾಜು? ಇದು ಒಂದು 45,000 ಆಗ್ಬೋದು. ಅಂದ್ರೆ ಟೋಟಲ್ ಕೊತ್ತಂಬರಿ ಮತ್ತು ಈ ಸ್ವೀಟ್ ಕಾರ್ನ್ ಹಿಡ್ಕೊಂಡು ಏಟ್ 1.5 ಲಕ್ಷ ರೂಪಾಯಿ ಆಗ್ಬೋದು. 1.5 ಲಕ್ಷ ರೂಪಾಯಿ ಆಗ್ಬೋದು. ಓಕೆ ಈ ಅರಿಶಿನ ಏಟು ಉತ್ಪನ್ನ ಬರ್ತಿತ್ತು ನಿಮಗೇನು ಅನಿಸುತ್ತೆ? ನಮ್ಗೆ ರೇಟ್ ಮೇಲೆ ಡಿಪೆಂಡ್ ಇಲ್ಲ. ಇಲ್ಲ ರೇಟ್ ಆಯಿತು ಒಂದು ಸ್ವಲ್ಪ ಅಂದಾಜು ಬರ್ಬೋದು. ಇವಾಗ ನಾವು ವರ್ಷ ಮೇಲೆ ಇದೊಂದು ಮಾಡಿದ್ವಿ ಎಷ್ಟು ನಾವು 35-36 ಕ್ವಿಂಟಲ್. ಓಕೆ ಈ ಸಲ ನೋಡ್ಬೇಕು ಎಷ್ಟು ಬೀಳ್ತೈತಿ. ಅಂದ್ರೆ ನಿಮ್ಮ ಅಂದಾಜು ಒಂದು ಸ್ವಲ್ಪ ಇದು ನೀವು ಬೆಳೆ ನೋಡಿದಂತ ವರ್ಷ ನೋಡ್ರಿ ಮಂದಿ ಹತ್ತಾರ 40 ಬೀಳ್ಬೇಕತ್ತಾರ. ನಮ್ಗೆ 40 ಏನು ಹಿಡಿದಿಲ್ಲ, ನಾವು 35 ಹಿಡ್ತೀರಿ. 35 ಹಿಡಿದ್ರೆ ಬಿ ಈಗಿನ ರೇಟ್ ಹಿಡ್ಬೇಕಾದ್ರೆ ಒಂದು 15 ರೂಪಾಯಿ ಧಾರಣೆ ಹಿಡಿದ್ರೆ ಎಷ್ಟು ಹಿಡ್ಬೇಕು? ಅದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಾವು ಈಜಿ. ಓಕೆ ಅಂದ್ರೆ ಫಾಯ್ದಾನೇ ಇದೆ, ನುಕ್ಸಾನ ಏನಿಲ್ಲ. ಫಾಯ್ದಾನೇ ಐತಿ, ನುಕ್ಸಾನ ಏನಿಲ್ಲ. ಓಕೆ ಅಂದ್ರೆ ಈ ಪ್ರಾಡಕ್ಟ್ ಕಮ್ಮಿ ಖರ್ಚಿನಾಗ ಇಳುವರಿ ಎಷ್ಟು ತೆಗೆಯೋದು. ಕೊತ್ತಂಬರಿ ಬಿ ರೇಟ್ ತಗೊಂಡಿರಿ, ಸ್ವೀಟ್ ಕಾರ್ನ್ ತಗೊಂಡಿರಿ, ಆಮೇಲೆ ಪ್ರಗತಿಪರ ರೈತರು ಇದ್ರಿ ನೀವು ಆಲ್ರೆಡಿ ಎಲ್ಲ ಕ್ರಾಪ್ ಮಾಡ್ತೀರಿ. ಓಕೆ ಅದರ ನಂತರ ಇದ್ರಾಗ ಅರಿಶಿನ ಬಿ ತಗೊಳತ್ತೀರಿ. ಇದರಿಂದ ಬರೋದು ಸುಮಾಂದ ಬರೋ ರೈತರಂತ ನಿಮ್ಮಂಥ ರೈತರ ನಿಮ್ಮನ್ನು ನೋಡಿ ವಿಡಿಯೋ ನೋಡಿ ಮಾಡುವಂಥ ರೈತರಿಗೆ ನೀವು ಏನು ಹೇಳಕ್ಕೆ? ಈಗ ನಮ್ಮ ಅರಿಶಿನ ನೋಡಿ ಬರ್ರಿ, ನಮ್ಮ ಅರಿಶಿನ ನೋಡಿ ಇವರು ಎಕ್ಸ್ ಆರ್ಮಿ ಸರ್ ನಮಸ್ಕಾರ. ನಮ್ಮ ಬಾಜು ಹೊಲ ಐತಿ. ಹಾಂ ಸರ್. ಇವರು ಇದನ್ನ ಅರಿಶಿನ ನೋಡಿ ಪಾಪ ಮನೆ ಕೇಳ್ರಿ ಏನೇನು ಮಾಡಿರಿ ಏನಂತ. ಓಕೆ ಇಲ್ರಿ ಅವ್ರ ಕಂಪ್ನಿಯವ್ರು ಬರ್ತಾರೋ ಅವ್ರು ತೋರಿಸ್ತಾರೆ ನಿಮ್ಗೆ ತಿಳಿದ್ನಿ. ಓಕೆ ಅವರು ಬಂದರು 2.5 ತಿಂಗಳ ನಂತರನೇ ಮರಿ ಹೊಡ್ಯಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ ಅಂದ್ರೆ ನಿಮಗೆ ತಿಳುವಳಿಕೆ ಪ್ರಕಾರ ನಿಮ್ಮ ಅನುಭವ ಪ್ರಕಾರ ಈಗ ನಾವು ಇದ್ರ ಜೋಡಣೆ ಹಚ್ಚಿದ್ರೆ ಇಷ್ಟು ಇದಿಲ್ಲ. ಹಾಂ ನಿಮ್ಮ ಪ್ರಕಾರ ನೀವೇನು ಅರಿಶಿನ ಬೆಳೆಸತ್ತೀರಿ ಆ ಪ್ರಕಾರ ಮತ್ತು ಈ ಪ್ರಕಾರ ನೋಡಿದ್ರೆ ಚಲೋ ಅನಿಸ್ತದೆ. ಇದು ಚಲೋ ಅನಿಸ್ತೈತೆ. ಓಕೆ ಬೆಳವಣಿಗೆ. ಓಕೆ ಏನಂದ ಇವತ್ತು ಪ್ರತಿಯೊಬ್ಬರು ಇಲ್ಲೇ ನೋಡಿದ ನಂತರ ನಿಮ್ಗೆ ಏನಿಸ್ಬೋದು, ಎಲ್ಲರೂ ಫಾರ್ಮರ್ ಆದವರು ಯಾರು ಆಜು ಬಾಜು ಅವರು ಬಂದಿರ್ಬೋದು ಹಿಂಗೆ ಅನಿಸ್ತೈತಿ. ಬಟ್ ಇವತ್ತೊಂದು ವಿಶೇಷ ನಿಮಗೆ ಸರ್ಪ್ರೈಸ್ ನಾನು ನಿಮ್ಗೆ ಕೊಡ್ಬೋದು. ಇವತ್ತು ಕಂಪ್ನಿಯಿಂದ ನಮ್ಮ ಹತ್ರ ಅಮಿತ್ ಜಾಧವ್ ಅಂತೇಳಿ ಇವ್ರ ಕಂಪ್ನಿ ಮಾಲಕರಾದಂಥ ಈ ಏನು ಪ್ರಾಡಕ್ಟ್ ರೆಡಿ ಮಾಡ್ತಾರಲ್ಲ ಆ ಮನುಷ್ಯನ ಇವತ್ತು ನಮ್ಮ ಪ್ಲಾಟಿಗೆ ಬಂದಾರ. ಅವ್ರು ಯಾರು ಅದಾರಲ್ಲ ಅವರ ಅಮಿತ್ ಜಾಧವ್ ಅಂತೇಳಿ. ನಮಸ್ಕಾರ ಸರ, ಇವರ ನಮ್ಮ ಅಮಿತ್ ಜಾಧವ್ ಸರ್ ಅಂತೇಳಿ. ಇವರ ಕಂಪ್ನಿ ಮಾಲಕರು, ಇವರ ಪ್ರಾಡಕ್ಟ್ ರೆಡಿ ಮಾಡೋರು, ಇವರ ಇವತ್ತು ನಮ್ಮ ಕಂಪ್ನಿಯಿಂದ ಇಲ್ಲಿ ಪ್ಲಾಟ್ ವಿಸಿಟ್ ಮಾಡಕ್ಕೆ ಬಂದರು. ಅವರಿಂದ ಒಂದು ಹಿತ ಮಾತುಗಳು. ASNL मैजिक किसानों का विश्वास. ASNL मैजिक हर फसल में दिखे बेहतर विकास. ASNL मैजिक से फसल को मिले पोषण. ASNL मैजिक से बढ़े उत्पादन. खुश हो सभी किसान, हर खेत में लहराए सोने सा धान. ASNL मैजिक फर्टिलाइजर से लहराए खेतों में फसल. ASNL मैजिक से मिले किसानों को मेहनत का फल. ASNL मैजिक से है खेती का कल.